ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಸಖತ್ತಾಗಿ ತಿರುಗೇಟನ್ನು ಕೊಡುವುದ್ರ ಮುಖಾಂತರ ಇಲ್ಲಿ JP ಪಾಟೀಲ್ ಕೋಪಕ್ಕೆ ಗುರಿ ಆಗ್ತಿದ್ದಾರೆ. ಹಾಗಾದರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಅರ್ಜುನ್ JP ಪಾಟೀಲ್ ಮಾತನ್ನ ಕೇಳಿ ಕೇಸ್ ಹಾಕೋದ್ರಿಂದ ಹಿಂದೆ ಸರ್ತಿದ್ರು. ಆದರೆ ಯಾವಾಗ ಜಗನೇ ಹೆಂಡತಿ ಸಾಕ್ಷಿ ಮನೆಗೆ ಬಂದು ದುಡ್ಡರಾದಂತ ಮಾಡಿ ನಿರ್ಮಲಾ ಪಾಟೀಲ್ ಕಾಳಿಗೆ ಬೀಳು ರೀತಿ ಮಾಡೋದಕ್ಕೆ ಮುಂದಾಗಿದ್ರು, ಆ ಕ್ಷಣನೇ ಭಾರ್ಗವಿ ಸಿಡಿದೆದ್ದು ವಕಾಲತನ್ನ ಹಾಕಿದ್ರು. ಇತ್ತ ಕಡೆ ಅರ್ಜುನ್ಗೂ ಕೂಡ ಗೊತ್ತಾಗ್ತದಾಗೆ ವಿಶ್ವ ತಾನು ಕೂಡ ಕೇಸ್ ಹಾಕಬೇಕು ಅನ್ಕೋತಾರೆ. ಬಟ್ ಅದಕ್ಕೂ ಮುನ್ನನೇ ಭಾರ್ಗವಿನೇ ವಕಾಲತ್ ಹಾಕಿ ಬಂದಿರ್ತಾರೆ. ಆದರೆ ಈ ಒಂದು ವಿಶ್ವ JP ಪಾಟೀಲ್ಗೆ ಗೊತ್ತಿಲ್ಲ. JP ಪಾಟೀಲ್ ಡಿಸೈಡ್ ಮಾಡಿದ್ದಾರೆ ಆಲ್ರೆಡಿ, ಯಾವುದೇ ಕಾರಣಕ್ಕೂ ಆ ಮನೆಯನ್ನು ಮತ್ತೆ ವಾಪಸ್ ತಗೊಳ್ಳೋದು ಬೇಡ, ನನ್ನ ತಮ್ಮ ಖುಷಿಯಾಗಿರ್ತಾನೆ ಅಂದರೆ ಅದಕ್ಕಿಂತ ಬೇರೆ ಏನು ಬೇಕು ಅಂತ ಹೇಳಿ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ JP ಪಾಟೀಲ್ ಅವರು ಸುಮ್ಮನಾಗ್ಬಿಟ್ಟಿರ್ತಾರೆ. ಒಂದು ಕ್ಷಣ ಅವರ ಮಾತಿನಿಂದ ಭಾರ್ಗವಿ ಮತ್ತು ಅರ್ಜುನ್ ಕೂಡ ಸುಮ್ಮನಾಗಿದ್ರು. ಬಟ್ ಸಾಕ್ಷಿ ಮತ್ತು ಜಗನ್ನ ಆಟ ಜೋರಾಗ್ತಿದ್ದಾಗೆ ಇಲ್ಲಿ ಕೇಸನ್ನು ಹಾಕಿ ಆಲ್ರೆಡಿ ಇಲ್ಲಿ ಜಗನ್ನ ಕೋರ್ಟಿಗೆ ಬರೋ ರೀತಿ ಮಾಡಿದ್ದಾರೆ. ಫೈನಲಿ ಭಾರ್ಗವಿ ಅನ್ನೋ ಹೆಸರು ಕೇಳಿದ್ರೆ ನಡುಕ ಶುರುವಾಗ್ತದೆ ಜಗನ್ಗೆ. ಹಾಗಾಗಿ 4 ಜನ ಲಾಯರ್ನನ್ನು ಇಟ್ಟಿದ್ದಾರೆ. ಆ ಲಾಯರ್ಗಳು ಎಲ್ಲರೂ ಕೂಡ ನೀವೇನು ಯೋಚನೆ ಮಾಡಬೇಡಿ ಸರ್, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಸರಿಯಾಗಿದೆ, ಹಾಗಾಗಿ ನೀವು ಏನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ, ಖಂಡಿತವಾಗ್ಲೂ ಈ ಒಂದು ಕೇಸಲ್ಲಿ ಗೆಲ್ಲುವುದು ನಾವೇನು ಅಂತ ಹೇಳ್ತಿದ್ದಾಗಿನೇ ಅಲ್ಲಿಗೆ ಭಾರ್ಗವಿ ಎಂಟ್ರಿ ಕೊಡ್ತಾಳೆ. ಭಾರ್ಗವಿ ಎಂಟ್ರಿ ಕೊಟ್ಟಿದ್ದೆ ಇಲ್ಲಿ ಜಗನ್ನನ್ನು ಕಾಲೆಳಿತಿದ್ದಾಳೆ. ಏನಿದು ಜಗನ್ ಅವರ, ಜಸ್ಟ್ ವಕಾಲತ್ಗೆ ಹೆದರ್ಕೊಂಡು ಬಂದು ಆಲ್ರೆಡಿ ಕೋರ್ಟಲ್ಲಿದ್ದೀರಾ ಅಂತ ಕೇಳ್ತಿದ್ದಾಳೆ. ಜೊತೆಗೆ ಯಾರು ನಿನಗೆ ಎದುರ್ಕೊಂಡಿದ್ದು, ನಿನಗೆ ಎದುರ್ಕೊಳ್ಳೋ ಅವಶ್ಯಕತೆ ನನಗೇನಿಲ್ಲ, ನೀನಿರೋದು ಒಬ್ಳು, ಆದರೆ ನನಗೆ ಇಡೀ ಲಾಯರ್ಗಳ ಗುಂಪೆ ಇದೆ, ನಿನಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರಾದರೂ ವಕಾಲತ್ಗೆ ಹೆದರ್ಕೋತಾರ ಅಂದಾಗ ಖಂಡಿತ ಯಾರು ವಕಾಲತ್ಗೆ ಹೆದರ್ಕೊಳ್ಳೋದಿಲ್ಲ. ಆದರೆ ನೀವು ಹೆದರಿ ಬಂದಿದ್ರಲ್ಲ, ಒಬ್ಳು ಮುಂದೆ 4 ಜನ ಲಾಯರ್ನ ಇಟ್ಟಿದ್ದೀರಾ, ಅಲ್ಲೇ ಗೊತ್ತಾಗ್ತದೆ ಅಲ್ವಾ ಅಂತ ಭಾರ್ಗವಿ ಹೇಳ್ತಾರೆ. ನೀನು ಯಾವುದೇ ಕಾರಣಕ್ಕೂ ಬೇಡ, ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದೆ ಅಂದಮೇಲೆ ಈ ಕೇಸ್ ನಮ್ಮದೇ ಆಗತ್ತೆ ಅಂತ ಹೇಳಿ ಜಗನ್ ಹೇಳ್ತಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದೆ ಅಂದರೆ ಕೇಸ್ ನಿಮ್ಮದೇ ಆಗತ್ತಾ? ಖಂಡಿತ ಪಾಪ ಆಗಬಹುದೇನೋ, ಅದಕ್ಕೆ ಅಲ್ವಾ ಮುಖದಲ್ಲಿ ಭಯ ಕಾಣಿಸ್ತಿರೋದು. ನಿಜ ಹೇಳ, ವಕಾಲತ್ ಹಾಕಿದ್ರೆ ಗೆಲ್ಲುವುದಿಲ್ಲ, ಜಸ್ಟ್ ನಿಮ್ಮ ಈ ಒಂದು ಮುಖ ನೋಡಿದ್ರೆ ಗೊತ್ತಾಗ್ತದೆ ಈ ಕೇಸಲ್ಲಿ ಗೆಲುವು ನಂದೇ ಅಂತ ಹೇಳಿ ಭಾರ್ಗವಿ ಜಗನ್ಗೆ ತಿರುಗೇಟನ್ನು ಕೊಡ್ತಾಳೆ. ನಾಚಿಕೆ ಆಗೋದಿಲ್ವಾ ನಿಮಗೆ? ನಿಮ್ಮಂಥ ಮೋಸಗಾರ ಇಷ್ಟೆಲ್ಲ ತಾಕತ್ತಲ್ಲಿ ಇರಬೇಕಾದ್ರೆ ನ್ಯಾಯದ ಜೊತೆ ನಿಂತಿರೋರು ನಾವು, ಸತ್ಯ ನಮ್ಮ ಜೊತೆ ಇದೆ, ನಾವು ಯಾವುದೇ ರೀತಿ ಮೋಸ ಮಾಡಿಲ್ಲ, ನಮ್ದನ್ನೇ ಕಿತ್ಕೊಂಡಿರೋರು ನೀವು. ನಿಮಗೆ ಒಳ್ಳೇದಾಗತ್ತೆ ಅಂದರೆ ನನ್ನ ಮಾವ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ನನ್ನ ಮಾವನ ಪರವಾಗಿ ದೇವ್ರು ನಿಲ್ಲೋದಿಲ್ವಾ? ಖಂಡಿತವಾಗ್ಲೂ ಈ ಒಂದು ಕೇಸಲ್ಲಿ ನ್ಯಾಯ ಸತ್ಯ ಗೆದ್ದೆ ಗೆಲ್ಲತ್ತೆ, ಖಂಡಿತವಾಗ್ಲೂ ನನ್ನ ಮಾವ ಗೆದ್ದೆ ಗೆಲ್ತಾರೆ ಅಂತ ಹೇಳಿ ಭಾರ್ಗವಿ ತಿಳಿಸ್ತಾರೆ. ಜೊತೆಗೆ ಒಳಗಡೆ ಶುರುವಾಗುತ್ತೆ ನಿಜವಾದ ಆರ್ಭಟ ಅಂತ ಹೇಳಿದಾಗ, ಏನು ನಡೆಯುತ್ತೆ ನಿಂದು ಒಳಗಡೆನೂ ಬದನೆಕಾಯಿ, ನಿಂದೇನೂ ಕೂಡ ನಡೆಯುವುದಿಲ್ಲ ಅನ್ನೋ ಅರ್ಥದಲ್ಲಿ ಇಲ್ಲಿ ಜಗನ್ನ ಮಾತನಾಡ್ತಾರೆ. ಆದರೆ ಭಾರ್ಗವಿ ಮಾತ್ರ ಸಖತ್ತಾಗಿ ತಿರುಗೇಟನ್ನು ಕೊಡೋದ್ರ ಮುಖಾಂತರ ಜಗನ್ನನ್ನು ನಡಗಿಸಿಬಿಡ್ತಾಳೆ. ಹೇಳಿದೆ ಅಲ್ವಾ, ದೇವ್ರೊಬ್ಬ ಇದ್ದಾನೆ, ಅವನು ನಮ್ಮ ಮಾವನ ಪರವಾಗಿ ಇದ್ದಾನೆ. ಖಂಡಿತವಾಗ್ಲು ನೀವು 4 ಜನ ಅಲ್ಲ, ಯಾರೇ ಬಂದರೂ ಕೂಡ ಕೇಸ್ ಗೆಲ್ಲುವುದಕ್ಕಾಗೋದಿಲ್ಲ. ಜಸ್ಟ್ ಭಾರ್ಗವಿಗೋಸ್ಕರನೇ ಇಷ್ಟು ಹೆದರ್ಕೊಂಡು 4 ಜನ ಲಾಯರ್ ಇಟ್ಟಿದ್ರು. ಆದರೆ ಇವತ್ತು ಭಾರ್ಗವಿ ಮಾತ್ರ ಕೋರ್ಟಿಗೆ ಬರ್ತಾ ಇಲ್ಲ. JP ಅವರ ಮಗ ಅರ್ಜುನ್ ಪಾಟೀಲ್ ಕೂಡ ನನ್ನ ಜೊತೆ ಕಣಕ್ಕೆ ಇಳಿತಿದ್ದಾರೆ. ಇಲ್ಲಿ ಅರ್ಜುನ್ ಹೇಗೆ ಅಂತ ನಿಮಗಿಂತ ಯಾರಿಗೆ ಚೆನ್ನಾಗಿ ಗೊತ್ತು? ನೀವೇ ಆಡಿಸಿರೋ ಮಗ ಅಲ್ವಾ, ಅವ್ರಿಗೆ ಎಷ್ಟು ತಾಳ್ಮೆ ಇದೆ ಅಂತ ಗೊತ್ತಿದೆ ಅಲ್ವಾ? ಅವ್ರಿಗೆ ಎಷ್ಟು ತಾಳ್ಮೆ ಇದೆ ಅಂತ ಗೊತ್ತಿದ ಮೇಲೆ ಅವರ ಕೋಪ ಕೂಡ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ಅನ್ಕೋತೀನಿ. ಖಂಡಿತ ಅದನ್ನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಅಂತ ಹೇಳಿ ಭಾರ್ಗವಿ ಜಗನ್ಗೆ ಹೇಳ್ತಾರೆ. ಅರ್ಜುನ್ ಕೂಡ ಬರ್ತಾನೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ನಿಜಕ್ಕೂ ಜಗನ್ನ ನಡುಕಿ ಹೋಗ್ತಾರೆ. ಇತ್ತ ಕಡೆ JP ಪಾಟೀಲ್ ಹಾಗೆ ಕಾಫಿ ಕೊಡೋಕೆ ಅಂತ ಹೇಳಿ ಬೃಂದ ಬರ್ತಾಳೆ. ಜೊತೆಗೆ ಟ್ಯಾಬ್ಲೆಟನ್ನು ಕೂಡ ತೊಗೊಂಡು ಬರ್ತಾಳೆ, ಮಾವ ಟ್ಯಾಬ್ಲೆಟ್ ತೊಗೋಬೇಕು ಅಂತ. ನಂತರ ನೋಡ್ತೀನಿ ಕೊಡಮ್ಮ ಅಂತ ಹೇಳ್ತಾರೆ. ಭಾರ್ಗವಿ ಇಲ್ವಾ, ನಿನ್ಗೇನು ಗೊತ್ತಾಗತ್ತೆ ಅಂತ ಹೇಳಿ JP ಹೇಳಿದಾಗ, ಏನಿದು ಮಾವ, ಭಾರ್ಗವಿಗೇನೆ ಎಲ್ಲ ಗೊತ್ತಾಗೋದು, ಯಾಕೆ ನಮಗೇನು ಗೊತ್ತಾಗೋದಿಲ್ವಾ? ನಿಮಗೆ ಭಾರ್ಗವಿನೇ ಹೆಚ್ಚಲ್ವಾ? ಭಾರ್ಗವಿ ಏನೇ ಮಾಡಿದ್ರು ಸರಿ,
ಅದಕ್ಕೋಸ್ಕರ ಬರೀ ಭಾರ್ಗವಿ ಅಂತಾನೆ ಹೇಳ್ತಾರೆ, ಯಾಕಂದರೆ ಅವಳು ಲಾಯರ್ ಅಲ್ವಾ, ನನ್ನ ಮನೇಲಲ್ವಾ ಅಷ್ಟೇ ಇರೋದು ಅಂತ ಹೇಳಿ ಬೃಂದ ಹೇಳಿದಾಗ, ಇಲ್ಲಮ್ಮ ನಾನು ನಿಜ ಹೇಳ್ತಾ ಇದ್ದೀನಿ, ತಪ್ಪು ಹೇಳ್ತಿಲ್ಲ, ಭಾರ್ಗವಿ ತುಂಬ ಒಳ್ಳೆ ಹುಡುಗಿನೇ, ನಾನೇ ನಿಮ್ಮ ನಡುವೆ ಭೇದ ಭಾವ ಮಾಡಲಿಲ್ಲ, ನನಗಿಬ್ರು ಕೂಡ ಒಂದೇನೆ ಅಂತ ಹೇಳಿ ಜೆ ಪಿ ತಿಳಿಸ್ತಾರೆ. ಯಾರು ಹೇಳಿದ್ದು ಮಾವ, ನೀವೇ ಮೊದಲೆಲ್ಲ ಭಾರ್ಗವಿ ಕಂಡ್ರೆ ಆಗ್ತಿರ್ಲಿಲ್ಲ, ಅವಳು ಸರಿ ಇಲ್ಲ, ನಾನೇ ಬೆಸ್ಟ್ ಸುಸ್ಸೆ ಅಂತಿದ್ರಿ, ಇವಾಗ ಭಾರ್ಗವಿ ನಿಮಗೆ ಗ್ರೇಟ್ ಅಂತ ಅನ್ನಿಸ್ಕೊಂಡ್ಬಿಟ್ಲಲ್ವಾ ಅಂತ ಬೃಂದ ಹೇಳಿದಾಗ, ಇಲ್ಲಮ್ಮ ನಾನು ತಪ್ಪು ತಿಳ್ಕೊಂಡಿದ್ದೆ, ಆದರೆ ನಾನು ತಪ್ಪು ತಿಳ್ಕೊಂಡಿದ್ದೀನಿ ಅನ್ನೋದು ನನಗೆ ನಿಜಕ್ಕೂ ಕೂಡ ಅರಿವಾಗಿದೆ, ಅದರಿಂದಾನೇ ಹೇಳ್ತಾ ಇದ್ದೀನಿ, ಒಂದಿನ ನಿನಗೂ ಕೂಡ ಗೊತ್ತಾಗತ್ತೆ ಅಂತ ಹೇಳಿ ಜೆ ಪಿ ತಿಳಿಸ್ತಾರೆ. ಅಷ್ಟರಲ್ಲಿ ಜೆ ಪಿ ಫ್ರೆಂಡ್ ಅವರ ಮಗನ ಕರ್ಕೊಂಡು ಅಲ್ಲಿಗೆ ಬರ್ತಾರೆ, ಜ್ಯೂಸ್ ತಗೊಂಡು ಬಾ ಅಮ್ಮ ಅಂತ ಬೃಂದಾನ ಕಳಿಸ್ತಾರೆ ಜೆ ಪಿ. ನಂತರ ಇಲ್ಲಿ ಅವರು ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ತಿದ್ದಾರೆ, ನನ್ನ ಮಗ ನಿನ್ನ ಮಾತಿಗೆ ರೆಸ್ಪೆಕ್ಟ್ ಕೊಡ್ತಾನೆ, ಹಾಗಾಗಿ ಅವನನ್ನು ಇಲ್ಲಿ ಕರ್ಕೊಂಡು ಬಂದೆ, ಅವನಿಗೆ ಸ್ವಲ್ಪ ಬುದ್ಧಿ ಹೇಳು, ನೀನು ಹೇಗೆ ಅರ್ಜುನ್ನ ನಿಂದೆ ಬಿಸ್ನೆಸ್ಸನ್ನು ಮಾಡಬೇಕು ಅಂದಾಗ ಅವನು ವಿರೋಧ ಹೋಗೋದಕ್ಕೆ ನೋವಾಗುತ್ತಲ್ವ, ಅದೇ ರೀತಿ ಇವನು ಕೂಡ ನಾವು ನಮ್ಮ ಅಪ್ಪ ತಾತ ಮಾಡಿದ ಬಿಸ್ನೆಸ್ಸನ್ನೇ ನಡೆಸ್ಕೊಂಡು ಬರ್ತಾ ಇದ್ದೀವಿ, ಈಗ ಇವನು ನಡೆಸಬೇಕು ಅನ್ನುವ ಆಸೆ, ಆದರೆ ಇವನು ನೋಡು ಹೇಗೆ ಆಡ್ತಿದ್ದಾನೆ, ಮನೆಯಲ್ಲಿ ಬರೀ ಜಗಳ ನೆಮ್ಮದಿ ಇಲ್ಲ, ದಯವಿಟ್ಟು ಇವನಿಗೆ ಸ್ವಲ್ಪ ಬುದ್ಧಿ ಹೇಳು ಅಂತ ಹೇಳ್ತಾರೆ. ಆಗ ಚಿಪಿ ಕೂಡ ಹುಡುಗನಿಗೆ ಬುದ್ಧಿ ಹೇಳಲಿಕ್ಕೆ ಮುಂದಾಗ್ತಾರೆ. ಆಗ ದಯವಿಟ್ಟು ಅಂಕಲ್ ನನ್ನ ಮಾತನ್ನು ಕೂಡ ಕೇಳಿ, ಅವ್ರ ಮಾತನ್ನು ಕೇಳ್ಕೊಂಡು ಮಾತಾಡಬೇಡಿ, ಇವರು ಹೇಳಿದ ಬಿಸ್ನೆಸ್ಸನ್ನೇ ಮಾಡಬೇಕು, ಸರಿ ಆಯಿತು ಅಂತ ಹೇಳಿ ಮಾಡಿದ್ರೆ ನೇಮಗೆ ಮಾತ್ರ ಡೈರೆಕ್ಟ್ರು, ಬಟ್ ಅಧಿಕಾರ ಎಲ್ಲ ಕೂಡ ಇವ್ರದ್ದೇ ನಡಿಬೇಕು, ಇವ್ರದ್ದೇ ನಿರ್ಧಾರ ತಗೋಬೇಕು, ಅಟ್ಲೀಸ್ಟ್ ನಾವು ಹೇಳು ಒಂದು ಸಜೆಷನ್ಸ್ನಾರು ಐಡಿಯಾಸ್ನಾರು ತಗೋಬೇಕಲ್ವಾ, ಅಪ್ಪ ಹಾಕಿದ ಮರ ಅಂತ ಹೇಳಿ ನಾವು ಏನು ಮಾಡೋಕ್ಕಾಗತ್ತೆ, ಅದನ್ನೇ ಮಾಡ್ಕೊಂಡು ಕೂರೋಕ್ಕಾಗತ್ತಾ, ಇಲ್ಲ ನನಗಂತೂ ಸಾಧ್ಯ ಇಲ್ಲ, ಮನೆಗೆ ಬಂದು ನೆಮ್ಮದಿ ಆಗಿರೋಣ ಅಂತ ಅಂದ್ಕೊಂಡ್ರೆ ಅಲ್ಲೂ ಕೂಡ ಬರೀ ಬಿಸ್ನೆಸ್ ಅದು ಇದು ಅಂತ ಹೇಳಿ ನೆಮ್ಮದಿಯಾಗಿ ಊಟನೂ ಮಾಡೋಕ್ಕೆ ಬಿಡಲ್ಲ, ಅದೇ ಕಾರಣಕ್ಕೆ ನಾನು ಬೇರೆ ಬಿಸ್ನೆಸ್ಸನ್ನೇ ಮಾಡ್ತೀನಿ ಅಂತ ಹೇಳ್ತಾರೆ. ಇತ್ತ ಕಡೆ ಅಪ್ಪ ಮಗನ ನಡುವೆ ದೊಡ್ಡ ಗಲಾಟೆನೇ ಆಗಿಬಿಡುತ್ತೆ. ಆಗ ಇಲ್ಲಿ ಜೆ ಪಿ ಪಾಟೀಲ್ ಅವರು, ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ, ಕೋರ್ಟ್ಗೆ ಹೋಗ್ಬೋದು, ಕೇಸ್ ಆಗ್ಬೋದು, ಮತ್ತಿನ್ನೇನೋ ಮಾಡ್ಬೋದು, ಬಟ್ ಅದಕ್ಕಿಂತ ಒಂದು ಕುಟುಂಬ ಮುಖ್ಯವಾಗತ್ತೆ, ಖಂಡಿತ ನಿಮ್ಮಿಬ್ರಿಗೂ ಕೂಡ ಇದು ಒಪ್ಪಿಗೆ ಆದರೆ ಮುಂದುವರೀರಿ, ಮನೆಗೆ ಒಂದು ಮಗು ಬರಲಿ, ಮಗು ಬರ್ತಿದ್ದಾಗೆ ನಿಮ್ಮ ಆಲೋಚನೆಗಳು ಬದಲಾಗುತ್ತೆ ಅಂತ ಹೇಳ್ತಾರೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಫ್ರೆಂಡ್ ಮತ್ತು ಹುಡುಗ ಕೇಳಿದಾಗ, ನೋಡು ನೀನು ಕೂಡ ಈಗ ಬಿಸ್ನೆಸ್ ಅಂತಿದ್ಯಾ, ಮಗು ಬಂದಾಗ ಅದನ್ನು ಆಡ್ತಾ ಕಾಲ ಕಳೆದಿದ್ಯಾ, ಇವನು 1000 ತಂದ ಐಡಿಯಾಸ್ ಹೇಳಿದ್ರು ನಿನ್ಗೆ ಯಾವುದೂ ಲೆಕ್ಕಕ್ಕೆ ಬರುವುದಿಲ್ಲ, ಅದೇ ರೀತಿ ನಿನಗೂ ಅಷ್ಟೇನಪ್ಪ, ಮಗು ವಿಷಯದಲ್ಲಿ ನೀನು ಆಗ ಕಾಳಜಿ ಮಾಡ್ತೀಯ, ರೆಸ್ಪಾನ್ಸಿಬಿಲಿಟಿ ತೊಗೋತೀಯ, ಜೊತೆಗೆ ಆ ಮಗುಗೋಸ್ಕರ ಎಲ್ಲವನ್ನ ಕೂಡ ಮಾಡಬೇಕು ಅನಿಸುತ್ತೆ, ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಜೆ ಪಿ ಹೇಳಿದಾಗ ಇಲ್ಲಿ ನಿಜಕ್ಕೂ ಕೂಡ ಅವ್ರಿಗೆ ಇದಕ್ಕೆ ಒಪ್ಪಿಗೆ ಅಂತ ಅನಿಸುತ್ತೆ. ಹಾಗಾಗಿ ಒಪ್ಕೊಂಡು ಅಲ್ಲಿಂದ ಹೋಗ್ತಾರೆ. ಒಂದು ಮಗು ಬಂದರೆ ಮನೆಯೇ ಸ್ವರ್ಗವಾಗಿಬಿಡುತ್ತೆ ಅಂತ ಹೇಳಿ ಜೆ ಪಿ ಅವರ ಫ್ರೆಂಡ್ ಹತ್ರ ಹೇಳಿರ್ತಾರೆ. ಜೊತೆಗೆ ನನಗೇನಾದರೂ ಮಗು ಆದರೆ ನನ್ನ ಮಕ್ಳಿಗೇನಾದರೂ ಮಗು ಆದರೆ ಖಂಡಿತ ನನ್ನ ಇಡೀ ಆಸ್ತಿಯನ್ನೇ ಬರ್ದುಕೊಟ್ಬಿಡ್ತೀನಿ ಅಂತ ಹೇಳಿರ್ತಾರೆ. ಈ ಒಂದು ಮಾತನ್ನು ಬೃಂದ ಕೇಳಿಸ್ಕೊಂಡಿರ್ತಾಳೆ. ಹಾಗಾಗಿ ಮಗು ಬಂದರೆ ಇಡೀ ಆಸ್ತಿನೇ ಬರ್ಕೊಡ್ತಾರ ಮಾವ, ಹಾಗಿದ್ರೆ ಅವ್ರಿಗೂ ಆಸ್ತಿ ಮೇಲೆ ಆಸೆ ಇದೆ, ಭಾರ್ಗವಿ ಹೇಗೂ ಕೇಸ್ ಗೆದ್ದೇ ಗೆಲ್ತಾಳೆ, ಆಸ್ತಿ ವಾಪಸ್ ಬರುತ್ತೆ, ನನಗೆ ಮಗು ಆದರೆ ಈ ಮನೆ ಮಹಾರಾಣಿ, ಇಡೀ ಮನೆ ವಾರಸ್ದಾರ ನನ್ನ ಮಗು ಆಗುತ್ತೆ, ಎಲ್ಲ ನನ್ನ ಕೈಗೆ ಸೇರುತ್ತೆ ಅಂತ ಹೇಳಿ ಬೃಂದ ಮಗು ಮಾಡ್ಕೊಳ್ಳೋ ತೀರ್ಮಾನವನ್ನು ಮಾಡ್ತಿದ್ರೆ, ಇತ್ತ ಕಡೆ ಜೆ ಪಿ ಪಾಟೀಲ್ಗೆ ಕೇಸ್ ಹಾಕಿರೋ ವಿಷಯ ಗೊತ್ತಾಗಿದೆ. ಅರ್ಜುನ್ ಮತ್ತು ಭಾರ್ಗವಿ ಬರ್ತಿದ್ದಾಗೆ ನನಗೆ ಹೇಳಿದೆ, ಯಾರು ನಿಮ್ಮನ್ನ ಕೇಸ್ ಹಾಕಿ ಅಂತ ಹೇಳಿದ್ದು ಅಂತ ಕೇಳ್ತಿದ್ದಾರೆ. ಅವರ ಹಾರಾಟ ಜಾಸ್ತಿ ಆಗಿತ್ತು ಅಂತ ಭಾರ್ಗವಿ ಅರ್ಜುನ್ ಹೇಳಿದಾಗ, ಯಾವುದೇ ಕಾರಣಕ್ಕೂ ಈ ಕೇಸನ್ನು ಮುಂದುವರೆಸಬಾರ್ದು ಅಂತ ಹೇಳಿ ಇಲ್ಲಿ ಜೆ ಪಿ ತಿಳಿಸ್ತಾರೆ. ಹಾಗಿದ್ರೆ ಮುಂದೇನಾಗತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.